ಹಾಯ್ ಫ್ರೆಂಡ್ಸ್, NWKRTC ಅವರ ಇನ್ನೊಂದು ಹೊಸ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಅವರ ಈ ಲಿಸ್ಟಿನಲ್ಲಿ 23,516 ಜನರ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದು, ದಿನಕ್ಕೆ ಅವರು 1,200 ಜನರ ವೆರಿಫಿಕೇಷನ್ ತುಂಬ ಸ್ಪೀಡಾಗಿ ನಡೆಸುತ್ತಾ ಇದ್ದಾರೆ. ಯಾಕಂದರೆ ಕೆಲವೇ ದಿನದಲ್ಲೇ ಅವರು ಈಗ ಮುಂದಿನ ತಿಂಗಳಿನಲ್ಲಿ ಟ್ರೇನಿಂಗ್ ಟೆಸ್ಟಿಗೂ ಕೂಡ ಅವರು ಕರೆಯುತ್ತಾ ಇದ್ದಾರೆ. ಸೊ ನೀವು ನಿಮ್ಮ ಈ ಲಿಸ್ಟಿನಲ್ಲಿ ಹೆಸರು ಇದೆಯೋ ಅಥವಾ ಇಲ್ಲ ಎಂದು ನೀವು ಚೆಕ್ ಮಾಡಿಕೊಳ್ಳಿ. ಯಾವ ರೀತಿ ಚೆಕ್ ಮಾಡಿಕೊಳ್ಳಬೇಕಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕ್ರಮ್ ಬ್ರೌಸರ್ನಲ್ಲಿ NWKRTC karnataka.gov.in ಅಂತ ಟೈಪ್ ಮಾಡಿದಾಗ ನಿಮಗೆಲ್ಲರಿಗೂ ಇದು ಗೊತ್ತಿರುವ ವಿಷಯನೇ ಯಾವ ರೀತಿ ನೀವು ಲಿಸ್ಟ್ ನೋಡಬೇಕು ಅಂತ. ಆದರೂ ನಿಮಗೆ ಇನ್ನೊಂದು ಸಲ ಶಾರ್ಟ್ ಆಗಿ ತಿಳಿಸಿಕೊಡುತ್ತೇನೆ. ಈ ಥರ ಪೇಜ್ ಓಪನ್ ಆಗುತ್ತದೆ. ಆಮೇಲೆ ಇಲ್ಲಿ ನೀವು ನೇಮಕಾತಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡಬಹುದು ಯಾವ ತಾರೀಕಿಗೆ ಯಾವ ಪರಿಶೀಲನಾ ವೇಳಾಪಟ್ಟಿ ಬಿಡುಗಡೆ ಮಾಡಿದರು ಅಂತ ಇಲ್ಲಿ ಡೇಟ್ ವೈಸ್ ಇದೆ. ಇಲ್ಲಿ ಈಗ ಇವರ ವೆರಿಫಿಕೇಷನ್ ಮೇ 25ನೇ ತಾರೀಕುವರೆಗೂ ಕೂಡ ನಡೀತಾ ಇದೆ. ಮುಂದಿನ ಲಿಸ್ಟ್ 27 ಮೇದಿಂದ ಜೂನ್ 16ನೇ ತಾರೀಕುವರೆಗೂ ಇನ್ನೊಂದು ಅವರು ಹೊಸ ಲಿಸ್ಟ್ ಈಗ ಹಾಕಿದ್ದಾರೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ PDF ಓಪನ್ ಆಗುತ್ತದೆ. ಆಮೇಲೆ ನೀವು ಅಲ್ಲಿ ಹೋಗಿ ನಿಮ್ಮ ನೋಡಿ ಫ್ರೆಂಡ್ಸ್, ಈಗ ನಿಮ್ಮ PDF ಓಪನ್ ಆಗಿದೆ. ಡ್ರೈವರ್ ಕಮ್ ಕಂಡಕ್ಟರ್ ಜಾಬಿನ ವೆರಿಫಿಕೇಷನ್ ಲಿಸ್ಟ್ 27ನೇ ತಾರೀಕಿನಿಂದ ಈ ವೆರಿಫಿಕೇಷನ್ ಲಿಸ್ಟ್ ಸ್ಟಾರ್ಟ್ ಆಗುತ್ತದೆ. ದಿನಕ್ಕೆ ಇಲ್ಲಿ ನೀವು ನೋಡಬಹುದು 600 ಜನರಷ್ಟು ಅವರು ಈ ವೆರಿಫಿಕೇಷನ್ಗೆ ಕರೀತಾ ಇದ್ದಾರೆ. ಬೆಳಿಗ್ಗೆ ಮತ್ತು ಮಧ್ಯಾಹ್ನ, ಬೆಳಿಗ್ಗೆ 600 ಜನರು ಮತ್ತು ಮಧ್ಯಾಹ್ನ 600 ಜನರು ಹೀಗೆ ಕರೆಯುತ್ತಾ ಇದ್ದಾರೆ. ಅವರು ನೋಡಿ 27ನೇ ತಾರೀಕಿಗೆ ಅವರು 1,200 ಜನರನ್ನು ಕರೆದಿದ್ದಾರೆ. ಅದೇ ರೀತಿ 28ನೇ ತಾರೀಕಿಗೂ ಕೂಡ 1,200 ಜನಕ್ಕೆ ಅವರು ವೆರಿಫಿಕೇಷನ್ ನಡೆಸುತ್ತಾ ಇದ್ದಾರೆ. ಇವರ ವೆರಿಫಿಕೇಷನ್ ತುಂಬ ಸ್ಪೀಡಾಗಿ ನಡೀತಾ ಇದೆ. ಅದೇ ರೀತಿ ಇಲ್ಲಿ 21 ದಿನದಲ್ಲಿ ಅವರು ಟೋಟಲ್ 23,506 ಜನರ ವೆರಿಫಿಕೇಷನ್ ಅವರು ನಡೆಸುತ್ತಾ ಇದ್ದಾರೆ. ಯಾಕಂದರೆ ಈಗ ಅವರು ಕೆಲವೇ ದಿನದಲ್ಲಿ ಟ್ರೇನಿಂಗ್ ಕೂಡ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಯಾರೆಲ್ಲ NWKSRTC ಆಗಲಿ ಅಥವಾ KSRTC ಆಗಲಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ, ನೀವು ಟ್ರೈನಿಂಗ್ಗೆ ಕೂಡ ಜಾಯ್ನ್ ಆಗಿ. ಯಾಕಂದರೆ ಈಗ ಜೂನ್ ತಿಂಗಳಿನಲ್ಲಿ ಅವರು ಟ್ರೈನಿಂಗ್ ಕೂಡ ಟೆಸ್ಟ್ ಕೂಡ ಅವರು ಸ್ಟಾರ್ಟ್ ಮಾಡುತ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇವರ ಕೂಡ NWKRTC ಅವರ ಮೊದಲಿನಿಂದಲೇ ತುಂಬ ಸ್ಪೀಡಾಗಿ ನಡೀತಾ ಇತ್ತು ವೆರಿಫಿಕೇಷನ್. ಅದೇ ರೀತಿ KSRTC ಅವರ ವೆರಿಫಿಕೇಷನ್ ಕೂಡ ತುಂಬ ಸ್ಪೀಡಾಗಿ ನಡೀತಾ ಇದೆ. ಅದೇ ರೀತಿ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ದರು KKRTCಯ ಥರ್ಡ್ ಲಿಸ್ಟ್ ಬಗ್ಗೆ. ಫ್ರೆಂಡ್ಸ್, ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಯಾಕಂದರೆ ಅವರಿಗೆ ಈಗ ಯಾವುದೇ ರೀತಿಯಿಂದ ಅವರು ಥರ್ಡ್ ಲಿಸ್ಟ್ ಬಿಡುಗಡೆ ಮಾಡುವುದಿಲ್ಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಅವರಿಗೆ ಏನಾದರೂ ಡ್ರೈವರ್ ಕೊರತೆ ಇದ್ದರೆ ಅವರು ಥರ್ಡ್ ಲಿಸ್ಟ್ ಹೆಚ್ಚುವರಿ ಲಿಸ್ಟ್ ಬಿಡುಗಡೆ ಮಾಡಬಹುದು. ಏನಾದರೂ ಅಪ್ಡೇಟ್ ಬಂದರೆ ನಿಮಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ. ಯಾರೆಲ್ಲ ಈ NWKRTCಗೆ ಅರ್ಜಿ ಸಲ್ಲಿಸಿದ್ದೀರಿ, ನೀವು ನಿಮ್ಮ ಇಲ್ಲಿ ಅಪ್ಲಿಕೇಶನ್ ನಂಬರ್ ಇದೆ. ಇಲ್ಲಿ ನೀವು ನೋಡಿ ನಿಮ್ಮ ಕರೆಪತ್ರವನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದೇ ರೀತಿ ನೀವು ಈ ಡೇಟಿಗೆ ಮಿಸ್ ಆದರೆ ಅವರು ನಿಮಗೆ ಲಾಸ್ಟ್ ಚಾನ್ಸ್ ಕೂಡ ಅವರು ನೀಡುತ್ತಾರೆ. ನೀವು ನಿಮ್ಮ ಎಲ್ಲ ಒರಿಜಿನಲ್ ದಾಖಲೆಗಳೆಲ್ಲ ವೆರಿಫಿಕೇಷನ್ಗೆ ಹೋಗುವಾಗ ತೆಗೆದುಕೊಂಡು ಹೋಗಿ. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ.